ನಮಸ್ಕಾರ ಸ್ನೇಹಿತರೆ, ದಿಶಾ ಬ್ಲಾಗ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. 2025 ಮುಗಿತಾ ಬಂತು, ಇನ್ನೇನು ಒಂದಿನ ಬಾಕಿ ಉಳಿದಿದೆ ಅಷ್ಟೇನೆ. ಸೊ ದಿಶಿರಾ ಫ್ಯಾಮಿಲಿ ನಾವು ಒಮ್ಮೆ ಮಾತಾಡಿಸಿದ್ರೆ ಈ ವರ್ಷ ನಾನು ಮುಗಿಸೋದಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗಿ ಕೂಡ ನಿಮ್ಗೆಲ್ರಿಗೂ ಗೊತ್ತು, ಲಾಸ್ಟ್ 5-6 years ಇಂದ ನನ್ನ ಜೊತೆಗೇನೆ ಸಾಕಿದವ್ರು ನೀವು. ಎಷ್ಟು ರೆಸೊಲ್ಯೂಷನ್ಸ್ ಮ್ಯಾಟರ್ ಆಗ್ತಿತ್ತು ನನಗೆ ಅನ್ನೋದನ್ನ ನೀವು ವಿಟ್ನೆಸ್ ಮಾಡಿದ್ದೀರಾ. ಜೊತೆಗೆ ಒಂದು ಗೋಲ್ಸ್ ಅನ್ನ ಅಚೀವ್ ಮಾಡೋದಿರ್ಬೋದು, ಎಲ್ಲ ಬಕೆಟ್ ಲಿಸ್ಟ್ ಟಿಕ್ ಮಾಡೋದಿರ್ಬೋದು, ನೆಕ್ಸ್ಟ್ ಇಯರ್ಗೆ ಒಂದು ಡೈರೆಕ್ಷನ್ ಸೆಟ್ ಮಾಡೋದಿರ್ಬೋದು, ಇದೆಲ್ಲದ್ರಲ್ಲೂ ಕೂಡ ನನ್ನ ಜೊತೆಗೆ ನೀವು ಓಡಿದವರು. ಹಾಗಾಗಿ ಖಂಡಿತವಾಗಿಯೂ ಈ ವರ್ಷ ಒಮ್ಮೆ ನಿಮ್ಗಳ ಜೊತೆ ತಿರುಗಿ ನೋಡಿದ್ರೆ ನಾನು ಮುಗಿಸೋದಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾಗಿ ಮತ್ತೆ ನಿಮ್ಗಳ ಮುಂದೆ ಬಂದಿದ್ದೀನಿ. ಎಸ್, ಈ ವರ್ಷ ನಾನು ಏನ್ ಮಾಡಿದೆ, ಈ ವರ್ಷ ಪಾಸ್ ಫೇಲ್, ನಾವ್ ಎಲ್ಲಿ ಸ್ಟ್ಯಾಂಡ್ ಆಗ್ತಿದೀವಿ ಅಂತ ಒಮ್ಮೆ ತಿರುಗಿ ನೋಡ್ಬೇಕು ಅಲ್ವಾ? ಖಂಡಿತವಾಗಿಯೂ ಕೂಡ. ಹಾಗೆ ಯೂಟ್ಯೂಬ್ ಅಂತ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಎಸ್ ಐ ಹ್ಯಾವ್ ಫೇಲ್ಡ್ ಅಂತ ಅನ್ಸುತ್ತೆ. ಈ ವರ್ಷ ನಾನು ಅಪ್ಲೋಡ್ ಮಾಡಿದ ವಿಡಿಯೋಸ್ಗಳಿಗಿಂತ ಪ್ರೈವೇಟ್ ಮಾಡಿದ ವಿಡಿಯೋಸ್ಗಳೇ ಜಾಸ್ತಿ. ಐ ಆನೆಸ್ಟ್ಲಿ ಅಡ್ಮಿಟ್ ದಟ್. ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ಎಲ್ಲೋ ಒಂದ್ ಕಡೆ ಸಣ್ಣ ಕೋಪನೂ ಇತ್ತು. ಕೆಲವರು ಅರ್ಥ ಮಾಡ್ಕೊಂಡ್ರಿ, ಕೆಲವರು ಬೇಜಾರು ಮಾಡ್ಕೊಂಡ್ರಿ, ಕೆಲವರು ಮಿಸ್ ಮಾಡ್ಕೊಂಡ್ರಿ. ನೀವು ಏನೇ ಫೀಲಿಂಗ್ ಅನ್ನ ಎಕ್ಸಿಬಿಟ್ ಮಾಡಿದ್ರು ಕೂಡ ಐ ಟೋಟಲಿ ವೆಲ್ಕಮ್ ದ್ಯಾಟ್. ಯಾಕಂದ್ರೆ ನಂಗೆ ಗೊತ್ತು, ನನ್ನ ಜೊತೆಗೆ ನೀವು, ನನ್ನ ಮಕ್ಕಳ ಜೊತೆಗೆ ನನ್ನ ಮಕ್ಕಳು ಬೆಳೆಯೋದನ್ನ ನನ್ನ ಜೊತೆಗೆ ನೀವು ನೋಡಿದವರು, ಬ್ಲಾಗ್ಸ್ ನ ಥ್ರೂ ಕನೆಕ್ಟೆಡ್ ಇರೋರು, ನಮ್ಮ ಫ್ಯಾಮಿಲಿನ ಎಲ್ಲೋ ಒಂದ್ ಕಡೆ ನಿಮ್ ಫ್ಯಾಮಿಲಿನ ಒಂದು ಪಾರ್ಟ್ ಅನ್ನೋ ತರದಲ್ಲಿ ಕನ್ಸಿಡರ್ ಮಾಡಿದವರು. ಹಾಗಾಗಿ ನಿಮ್ಮ ಮಿಸ್ಸು ಕೂಡ ನನಗೆ ಅರ್ಥ ಆಗುತ್ತೆ. ನಿಮ್ಮ ಹಾರೈಕೆ ಕೂಡ ಅಷ್ಟೇ ಮುಖ್ಯ ಆಗತ್ತೆ. ಹಾಗೆ ಇವತ್ತು ನಾನು ತಿರುಗಿ ನೋಡೋದಾದ್ರೆ ಬ್ಲಾಗ್ಸ್ ಎಷ್ಟು ಇಂಪಾರ್ಟೆಂಟ್ ಇತ್ತು ಅನ್ನೋದು ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ತಿರುಗಿ ನೋಡೋದಕ್ಕೆ ಜನವರಿ, ಫೆಬ್ರವರಿ, ಮಾರ್ಚ್ ನಾನು ಹೇಗ್ ಮಾಡಿದೆ ಅನ್ನೋದೇ ನನಗೆ ನೆನಪಿಲ್ಲ. ಇನ್ಮೇಲೆ ನಾನು ಬ್ಲಾಗ್ಸ್ ಮಾಡಿಲ್ಲ ಅಂದ್ರೆ ಡೈರಿಲಾದ್ರೂ ಮೇಂಟೈನ್ ಮಾಡ್ಬೇಕು. ಅಟ್ಲೀಸ್ಟ್ ಹೇಗ್ ಹೋಯ್ತು ಅನ್ನೋದನ್ನ ರೀಕಾಲ್ ಮಾಡಿ ರಿವಿಸಿಟ್ ಮಾಡಿ ನೋಡೋದಕ್ಕೆ. ನೆಕ್ಸ್ಟ್ ಅದಾದ್ಮೇಲೆ ಈ ವರ್ಷ ಮ್ಯಾಕ್ಸಿಮಮ್ ಟೈಮ್ ನಾನು ಸೋಷಿಯಲ್ ಮೀಡಿಯಾದ ಹೊರಗಡೆನೆ ಕಳೆದಿದ್ದೀನಿ. ಅದನ್ನೇ ಬ್ಲಾಗ್ ಅಲ್ಲಿ ತೋರಿಸ್ಬೋದಿತ್ತಲ್ಲ ಅಂತ ನೀವು ಕೇಳಿದ್ರೆ ಖಂಡಿತವಾಗಿ ಕೂಡ ಸಾಧ್ಯ ಇರ್ಲಿಲ್ಲ. ಯಾಕೆಂದ್ರೆ ನಾವು ಈ ವರ್ಷ ನಮ್ದು ಸಾಕಷ್ಟು ಜನರಲ್ಲಿ ಒಂದು ಪುಟ್ ಹೆಜ್ಜೆ ಇಟ್ಟು ಅಂಬೆಗಾಲಿಟ್ಟು ನಡೀತಾ ಇದ್ವಿ. ಯಾವುದೇ ಒಂದು ವಿಷಯ ಇರ್ಲಿ, ಒಂದ್ ಲೆವೆಲ್ ಬೆಳೆದ ಮೇಲೆ ನಿಮ್ಗೆ ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ಸ್ವಲ್ಪ ಆಗತ್ತೆ. ಬಿಗಿನಿಂಗ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರುವಾಗ, ಅಂಬೆಗಾಲಿಟ್ಟು ಸಾಕ್ತಿರುವಾಗ ಎಲ್ಲಾನು ಒಟ್ಟಿಗೆ ಮಾಡ್ತೀನಿ ಅನ್ನಕ್ಕಾಗಲ್ಲ. ಸಾಕಷ್ಟು ಟೈಮು ಅಟೆನ್ಷನ್ ರಿಕ್ವೈರ್ ಆಗಿರುತ್ತೆ ಅಲ್ಲಿ. ಹಾಗಾಗಿ ಸ್ವಲ್ಪ ಸೋಷಿಯಲ್ ಮೀಡಿಯಾದಿಂದ ದೂರ ಇದ್ದು ನಾನು ಸಾಕಷ್ಟು ಮಿಕ್ಕಿರೋ ವಿಷಯಗಳಲ್ಲಿ ತಾಯಿಯಾಗಿ ನನ್ನನ್ನು ತೊಡಗಿಸ್ಕೊಳ್ಳೋ ಪ್ರಯತ್ನನ ಮಾಡಿದೆ. ಏನೆಲ್ಲ ಮಾಡಿದ್ವಿ ಅಂತಂದ್ರೆ, ಈ ವರ್ಷ ಮೇನ್ ಆಗಿ ಯೂಟ್ಯೂಬ್ ಅಲ್ಲಿ ಎಲ್ಲ ಒಂದ್ ಕಡೆ ಅಪ್ಲೋಡಿಂಗು ಅಥವಾ ಒಂದು ಫ್ರೀಕ್ವೆನ್ಸಿ ಮೇಂಟೈನ್ ಮಾಡೋದ್ರಲ್ಲಿ ನಾನು ಫೇಲ್ ಆಗಿರ್ಬೋದು. ಆದ್ರೆ ತಾಯಿಯಾಗಿ ಸ್ವಲ್ಪ ಮಟ್ಟಿಗೆ ಕೂಡ ನಾನು ಪೂರ್ತಿ ಫೇಲ್ ಆಗಿಲ್ಲ. ಒಂದು ಮಾರ್ಜಿನಲ್ ಆದ್ರೂ ಕೂಡ, ಒಂದು ಎವರೇಜ್ ಆಗಿ ಆದ್ರೂ ಕೂಡ ನಾನು ಪಾಸ್ ಆಗಿದ್ದೀನಿ ಅಂತ ಅನ್ಬೋದು. ಈ ಟ್ರೋಫೀಸ್ ನೋಡಿದಾಗ ನಂಗೆ ಅನ್ಸುತ್ತೆ ತಾಯಿಯಾಗಿ ಪೂರ್ತಿ ಫೇಲ್ ಆಗಿಲ್ಲ ನಾನು. ಎಸ್, ಮೈ ಕಿಡ್ಸ್ ಅಟ್ಲೀಸ್ಟ್ ಸವರ್ ಎಲ್ಲೋ ಒಂದ್ ಕಡೆ ಸ್ಟ್ಯಾಂಡ್ ಆಗ್ತಾರೆ ಅಂತ ಅನ್ಸುತ್ತೆ. ಸೊ ಲಾಸ್ಟ್ 1 year ತುಂಬಾನೇ 2025 ಸಾಕಷ್ಟು ಖುಷಿನ ತಂದ್ಕೊಟ್ಟಿದೆ. ಸಾಕಷ್ಟು ಎಫರ್ಟ್ ಕೂಡ ಇನ್ಕ್ಲೂಡ್ ಆಗಿತ್ತು, ಸಾಕಷ್ಟು ಅಚೀವ್ಮೆಂಟ್ಸ್ ಗಳಿತ್ತು. ಮೇಲೆ ನನ್ನ ಪರ್ಸನಲ್ ಅಲ್ಲದೆ ಇದ್ರು ಕೂಡ ತಾಯಿಯಾಗಿ ನನ್ನ ಮಗಳ ಖುಷಿಗೆ ಖುಷಿ ಪಟ್ಟಿದ್ದೀನಿ. ಅಗೇನ್ ವೈಫ್ ಆಗಿ ನನ್ನ ಹಸ್ಬೆಂಡ್ ಖುಷಿ ಪಟ್ಟಿದ್ದೀನಿ. ಸಾಕಷ್ಟು ವಿಷಯಗಳಲ್ಲಿ ನಾನು ತುಂಬಾನೇ ಬ್ಯೂಟಿಫುಲ್ ಮೂಮೆಂಟ್ಸ್ ಅನ್ನ ಚೆರಿಶ್ ಮಾಡಿದ್ದೀನಿ. ಅದರಲ್ಲಿ ಕೆಲವೊಂದಿಷ್ಟನ್ನ ನಿಮ್ಗಳ ಜೊತೆಗೆ ಶೇರ್ ಮಾಡೋ ಪ್ರಯತ್ನನ ಮಾಡ್ತೀನಿ. ಇದರಲ್ಲಿ ರವೀಶ್ನ ಅಚೀವ್ಮೆಂಟ್ಸ್ ಇದೆ, ಶಿಶಿರ್ನ ಅಚೀವ್ಮೆಂಟ್ಸ್ ಇದೆ. ಇಬ್ಬರಿಗೂ ಕೂಡ ಇದರಲ್ಲಿ ಕನ್ಕ್ಲೂಡ್ ಆಗಿದೆ. ಹಾಗೆ ಈ ವರ್ಷ ಶಿಶಿರು ಅವನ ಯೋಗ ಜರ್ನಿಯಲ್ಲಿ ಅಂಬೆಗಾಲಿಡೋದಕ್ಕೆ ಶುರು ಮಾಡಿದ್ದ. ಲಾಸ್ಟ್ ಏಪ್ರಿಲ್ ಅಲ್ಲಿ ನಾವು ಅವನನ್ನ ಕೋಚ್ ಹತ್ರ ಯೋಗ ನೀಟಾಗಿ ಅದನ್ನೇ ಫೋಕಸ್ಡ್ ಆಗಿ ಕಲೀಲಿ ಅಂತ. ಲಾಸ್ಟ್ 2 years ಇಂದ ಅವನು ಸ್ಕೂಲಲ್ಲಿ ಯೋಗನ ಕಲಿತಾ ಇದ್ದ. ಅಲ್ಲಿರೋ ಗುರುಗಳು ಇವನಲ್ಲಿ ಯೋಗದಲ್ಲಿ ಪ್ರತಿಭೆ ಇದೆ, ಮುಂದೆ ತಗೊಂಡು ಹೋಗ್ಬೋದು ಅಂತ ಅವನಲ್ಲಿರೋ ಪ್ರತಿಭೆಯನ್ನ ಗುರುತಿಸಿ ಪ್ರೋತ್ಸಾಹಿಸಿದವರು ಖಂಡಿತವಾಗಿ ಕೂಡ ಸ್ಕೂಲಿಂದಾನೆ. ಅದಾದ್ಮೇಲೆ ಅದನ್ನ ಮುಂದುವರ್ಸ್ಕೊಂಡು ಹೋಗೋ ಪ್ರಯತ್ನನ ಮಾಡಿದ್ವಿ ನಾವು. ಭರತ್ ಸರ್ ಹತ್ರ, ಮಾತೃಯೋಗ ಮಂದಿರ ಅವ್ರ ಹತ್ರ ಅವನು ಕೋಚಿಂಗ್ ಜಾಯಿನ್ ಆಗಿದ್ದು. ಐ ಥಿಂಕ್ ಏಪ್ರಿಲ್ ಅಲ್ಲಿ ಜಾಯಿನ್ ಆದ ಅಂತ ಅಂದ್ಕೊಳ್ತೀನಿ. ಅದರ ನಂತರ ಇವತ್ತಿನವರೆಗೆ ಸಾಕಷ್ಟು ಒಂದು ಲಾಂಗ್ ಜರ್ನಿನೇ ಇತ್ತು ಅಂತ ಅನ್ಬೋದು. ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಆಗಿತ್ತು ಕೋಚಿಂಗು. ನೆಕ್ಸ್ಟ್ ನಿಧಾನಕ್ಕೆ ಜೂನ್ ಆಗಸ್ಟ್ಗೆಲ್ಲ ಕಾಂಪಿಟೇಷನ್ಸ್ ಶುರುವಾಯ್ತು. ಅದ್ರಲ್ಲಿ ನಾವು ಬ್ಯುಸಿ ಆದ್ವಿ. ಒಂದೊಂದಾಗಿ ಕಾಂಪಿಟೇಷನ್ಸ್ ಗಳನ್ನ ಅವನು ಅಟೆಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ. ಅಲ್ಲಿ ಅವನು ಗುರುತಿಸ್ಕೊಳ್ಳೋ ಪ್ರಯತ್ನನ ಮಾಡ್ದ. ಅದಾದ್ಮೇಲೆ ಸಾಕಷ್ಟು ಕಾಂಪಿಟೇಷನ್ಸ್ ಈವನ್ ಬೆಂಗಳೂರಲ್ಲಿ ಇರ್ಬೋದು, ಹೊರಗಡೆ ಇರ್ಬೋದು. ಯೂಶಲಿ ಸ್ಟಾರ್ಟಿಂಗ್ ಅಲ್ಲಿ ನಾನು ಸಾಕಷ್ಟು ಅವ್ರ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೆ. ಹಾಗಾಗಿ ವಿಡಿಯೋಸ್ ಗಳಿಗೆ ಸ್ವಲ್ಪ ನಾನು ಹೊರಗಡೆ. ಅದಾದ್ಮೇಲೆ ನೆಕ್ಸ್ಟ್
ಒನ್ ಆಫ್ ದ ಮೋಸ್ಟ್ ಸ್ಪೆಷಲ್ ಮೂಮೆಂಟ್ಸ್ ನಾನು ಜನರೇಟ್ ಮಾಡೋದಾದ್ರೆ ಫಸ್ಟ್ ನನ್ಗೆ ತುಂಬಾ ಖುಷಿ ಕೊಟ್ಟಿದ್ದ ಮೂಮೆಂಟ್ ಈ ವರ್ಷ ಅಂತಂದ್ರೆ ಇದು ಬೆಸ್ಟ್ ಪರ್ಫಾರ್ಮರ್ ಅಂಡರ್ 14 CBSE ಸೌತ್ ಝೋನ್ 2 ಮಹಾರಾಷ್ಟ್ರ ನವಿ ಮುಂಬೈಯಲ್ಲಿ ಆಗಿದ್ದ ಕಾಂಪಿಟೇಷನ್ಸ್ ಅಲ್ಲಿ ಅವರಿಗೆ ಬೆಸ್ಟ್ ಪರ್ಫಾರ್ಮರ್ ಅಂಡರ್ 14 ಸಿಕ್ಕಿತ್ತು ಟ್ರೋಫಿ. ಸೊ ಇದು ಕೂಡ ತುಂಬಾನೇ ಒಂದು ಖುಷಿ ಕೊಟ್ಟ ಮೂಮೆಂಟ್ ಆಗಿತ್ತು. ಇದ್ರ ಜೊತೆಗೆ ಸಾಕಷ್ಟು ಹಲವಾರು ಮೂಮೆಂಟ್ಸ್ ಗಳಿತ್ತು, ಸಾಕಷ್ಟು ಕಾಂಪಿಟೇಷನ್ಸ್ ಗಳಿತ್ತು. ಹಾಗೆ ಇನ್ನೊಂದೇನ್ ಗೊತ್ತಾ, ಇದರಲ್ಲಿ ದಿಶಿರಾ ಕಮ್ಯುನಿಟಿನಲ್ಲಿ ನಾನು ಎಷ್ಟು ಸೋಷಿಯಲ್ ಮೀಡಿಯಾದಿಂದ ಹೊರಗೊಳಿದ್ರು ಕೂಡ ನಿಮ್ಮಲ್ಲಿ ಸಾಕಷ್ಟು ತುಂಬಾನೇ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತೀರಾ ಅಂತ ಅನ್ಸುತ್ತೆ. ಮೈಸೂರಲ್ಲಿ ದಸರಾ CM ಕಪ್ ಅಲ್ಲಿ ಅವನು 2nd ಪ್ಲೇಸ್ ಬಂದಿದ್ದ. ಟ್ರೆಡಿಷನಲ್ ಇವೆಂಟ್ ಅಲ್ಲಿ 2nd ಪ್ಲೇಸ್ ಅವನು ಮೈಸೂರು ದಸರಾ CM ಕಪ್ ಅಲ್ಲಿ ಬಂದಾಗ ನ್ಯೂಸ್ ಪೇಪರ್ ಅಲ್ಲಿ ಯಾರೋ ಒಬ್ರು ನಮ್ಮ ದಿಶಿರಾ ವಿವರ್ಸ್ ನೋಡಿ ಕಮೆಂಟ್ ಮಾಡಿದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ, ಶಿಶಿರ್ ಭಾರದ್ವಾಜ್ ಬೆಂಗಳೂರು ಮೇಡಮ್ ಇವ್ರು ನಿಮ್ಮ ಮಗನ, ನಮ್ ಶಿಶಿರ ಇವನು ಅಂತ. ಖಂಡಿತವಾಗಿ ಕೂಡ ಎಸ್, ನಮ್ ಶಿಶಿರೇನೆ, ನಿಮ್ಮೆಲ್ಲರ ಪ್ರೀತಿ ಶಿಶಿರೇನೆ. ಪುಟಾಣಿ ಶಿಶಿರಿ ಅವ್ರು ಸ್ವಲ್ಪ ದೊಡ್ಡ ಆಗಿದ್ದಾನೆ. ಹಾಗೆ ನಿಜ ನಂಗೆ ಖುಷಿ ಆಗಿತ್ತು. ಸೋಷಿಯಲ್ ಮೀಡಿಯಾದಿಂದ ಹೊರತಾಗಿನ, ಸೋಷಿಯಲ್ ಮೀಡಿಯಾ ಅನ್ನೋದಕ್ಕಿಂತ ಆನ್ಲೈನ್ ಒಂದು ಏನ್ ಪ್ರಪಂಚ ಇದೆ ಅದರ ಹೊರತಾಗಿ ಹೊರಗಡೆಯಿಂದ ಯಾರು ಒಬ್ರು ಮಕ್ಕಳ ಪ್ರತಿಭೆನ ಗುರುತಿಸಿ ಅಪ್ರಿಶಿಯೇಟ್ ಮಾಡಿದಾಗ ಖಂಡಿತವಾಗಿ ಕೂಡ ಖುಷಿ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಏನಿದ್ರು ನಾನೇ ಹೇಳ್ತಿರ್ತೀನಿ, ನನ್ನ ಮಕ್ಕಳ ಅಚೀವ್ಮೆಂಟ್ಸ್ ನಾನೇ ಹೇಳ್ತಿರ್ತೀನಿ ಅಂತ ನಂಗೆ ಅನ್ಸುತ್ತೆ. ಕೆಲವೊಮ್ಮೆ ಅಕ್ವರ್ಡ್ ಫೀಲ್ ಆಗೋದು ಕೂಡ ಇದೆ, ನನ್ನ ಮಕ್ಕಳ ಅಚೀವ್ ಮಾಡಿದ್ ನಾನೇ ಹೇಳೋದು ಏನ್ ಚೆನ್ನಾಗಿರುತ್ತೆ ಅಂತ. ಆದ್ರೆ ಹೊರಗಡೆಯಿಂದ ಯಾರೋ ಒಬ್ರು ಗುರುತಿಸಿ ಇದ್ರಲ್ಲಿ ಪ್ರೈಸ್ ಬಂದವನು ನಿಮ್ ಮಗನ ಅಂತ ಕೇಳಿದಾಗ ಖಂಡಿತವಾಗಿಯೂ ಕೂಡ ಖುಷಿ ಆಗುತ್ತೆ. ಹಾಗೆ ಈ ವರ್ಷ ಅದಾದ್ಮೇಲೆ ನೆಕ್ಸ್ಟ್ CBSE ಸೌತ್ ಝೋನ್ 2, ಅದಾದ್ಮೇಲೆ ಮಿಕ್ಕಿರೋ ಸಾಕಷ್ಟು ಕಾಂಪಿಟೇಷನ್ಸ್ಗಳು, ವಿದ್ಯಾಭಾರತಿ ಕಾಂಪಿಟೇಷನ್ಸ್ಗಳು, ವಿದ್ಯಾಭಾರತಿ ನ್ಯಾಷನಲ್ಸ್, ಉತ್ತರ ಪ್ರದೇಶ್, ಅವನು ಎಲ್ಲ ಕಡೆ ಟ್ರಾವೆಲ್ ಮಾಡ್ತಿದ್ದಾನೆ. ಐ ಆಮ್ ವೆರಿ ಮಚ್ ಹ್ಯಾಪಿ ವಿತ್ ದಟ್. ಯಾಕೆಂದ್ರೆ ಎಲ್ಲೆಲ್ಲ ಕಾಂಪಿಟೇಷನ್ಸ್ ಹೋಗ್ತಾರಲ್ಲ ಅಲ್ಲೆಲ್ಲ ನೋಡ್ಕೊಂಡು ಬರೋದಕ್ಕೆ ಸಿಗುತ್ತೆ. ಹರಿಯಾಣ ಹೋಗಿದ್ರು, ಕುರುಕ್ಷೇತ್ರ ನೋಡ್ಕೊಂಡು ಬಂದ್ರು, ಅಗೇನ್ UPಗೆ ಹೋಗಿದ್ರು, ರೀಸೆಂಟ್ ಆಗಿ ಅವನು ಉತ್ತರ ಪ್ರದೇಶ ಹೋಗಿದ್ದ, ಅಯೋಧ್ಯೆಯಲ್ಲಿ ರಾಮನ ದರ್ಶನ ಮಾಡ್ಕೊಂಡು ಬಂದ. ಸೊ ಎಲ್ಲ ಕಡೆ ಓಡಾಡೋದಕ್ಕೂ ಸಿಗುತ್ತೆ, ಜೊತೆಗೆ ಕಾಂಪಿಟೇಷನ್ಸ್ ಕಲಿಯೋದಕ್ಕೆ ಸಿಗುತ್ತೆ. ಸಾಕಷ್ಟು ಒಂದು ಬ್ಯೂಟಿಫುಲ್ ಲೈಫ್ ಅನ್ನ ಅವನು ಎಂಜಾಯ್ ಮಾಡ್ತಾ ಇದ್ದಾನೆ. ಅವನ ಗ್ರೋತ್ ಅಲ್ಲಿ ನಾನು ಕೂಡ ಖುಷಿ ಕಾಣ್ತಾ ಇದ್ದೀನಿ. ಎಸ್, ವಿದ್ಯಾಭಾರತಿ ನ್ಯಾಷನಲ್ಸ್ ಕೂಡ ಅವನು ಗೋಲ್ಡ್ ಮೆಡಲ್ ಆಯ್ತು. ಅದಾದ್ಮೇಲೆ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಅದಕ್ಕೂ ಕೂಡ ಕ್ವಾಲಿಫೈ ಆದ. ಅಪ್ಕಮಿಂಗ್ ನ್ಯಾಷನಲ್ ಯೋಗ ಒಲಿಂಪಿಯಾಡ್ಗೂ ಕೂಡ ಅವನು ಕ್ವಾಲಿಫೈ ಆಗಿದ್ದಾನೆ. ಸೊ ಇಟ್ಸ್ ಹ್ಯೂಜ್. ಒಂದು ಖುಷಿ ಆಗುತ್ತೆ, ನಿಜ ಖುಷಿ ಆಗುತ್ತೆ. ಆದ್ರೆ ಇದೆಲ್ಲವೂ ಕೂಡ ನಾನು ಶುರುವಲ್ಲೇ ಹೇಳಿದ್ರೆ ಚೆನ್ನಾಗಿ ಅನಿಸ್ತಿರ್ಲಿಲ್ಲ. ಅಟ್ಲೀಸ್ಟ್ ಒಂದು ಸಂವಾಟ್ ಒಂದು ಲೆವೆಲ್ಗೆ ಬರೋವರೆಗೂ ನಾವು ಕಾಯ್ಬೇಕು. ಸ್ಟಾರ್ಟ್ ಮಾಡ್ತಿದ್ದಂಗೆ 4 ದಿನ ಕ್ಲಾಸಿಗೆ ಹೋಗ್ತಿದ್ದಂಗೆ ಇದನ್ನ ಮಾಡ್ತಿದ್ದಾನೆ ಅನ್ನೋದಕ್ಕಿಂತ ಅಟ್ಲೀಸ್ಟ್ ಒಂದು ಬೇಸಿಕ್ ಒಂದು ಲೆವೆಲ್ ಅನ್ನಾದ್ರೂ ರೀಚ್ ಆಗುವವರೆಗೂ ಕಾಯ್ಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೆ. ಹಾಗಾಗಿ ನಾನು ಸೋಷಿಯಲ್ ಮೀಡಿಯಾದಿಂದ ಇವೆಲ್ಲನೂ ಕೂಡ ಹೊರತಾಗಿಟ್ಟಿದೆ. ಖಂಡಿತವಾಗಿಯೂ ಮುಂದೆ ನೀವು ಶಿಶಿರ್ನ ಯೋಗ ಜರ್ನಿನ ನೋಡ್ತೀರಾ. ಶಿಶಿರ್ ಭಾರದ್ವಾಜ್ ಯೋಗ ಅಂತ, ಶಿಶಿರ್ ಭಾರದ್ವಾಜ್ ಯೋಗ ಇನ್ಸ್ಟಾಗ್ರಾಮ್ ಐಡಿ ನಾನು ಇಲ್ಲಿ ಹಾಕಿರ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಪರ್ಟಿಕ್ಯುಲರ್ಲಿ ನಾನು ಶಿಶಿರ್ನ ಯೋಗ ಮಾತ್ರನೇ ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ ನೀವು ಶಿಶಿರ್ನ ಮುಂದಿನ ಜರ್ನಿನಲ್ಲಿ ಅವ್ರು ಮಾಡುವಂತ ಆಸನಸ್ಗಳಾಗಿರ್ಬೋದು ಅಥವಾ ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನ ಎಸ್ಪೆಷಲಿ ಶಿಶಿರ್ನ ಯೋಗ ಜರ್ನಿನ ನೀವು ಇನ್ಸ್ಟಾಗ್ರಾಮ್ ಐಡಿ ಶಿಶಿರ್ ಭಾರದ್ವಾಜ್ ಯೋಗದಲ್ಲಿ ನೋಡ್ಬೋದು. ಹಾಗೆ ಲಕಿಲಿ ವಿ ಆರ್ ಹ್ಯಾಪಿ, ವೆರಿ ಮಚ್ ಹ್ಯಾಪಿ. ಅವನಿಗೆ ತುಂಬಾ ಒಳ್ಳೆ ಗುರುಗಳ ಮಾರ್ಗದರ್ಶನ ಸಿಕ್ತು. ಭರತ್ ಸರ್ ಮಾತ್ರ ಯೋಗ ಮಂದಿರ ಅವ್ರ ಹತ್ರ ಅವನು ಲಾಸ್ಟ್ 8 ಮಂತ್ಸ್ ಇಂದ ಟ್ರೈನಿಂಗ್ ತಗೋತಾ ಇದ್ದಾನೆ. ಯಾವುದೇ ವಿದ್ಯೆಯಲ್ಲಿ ಗುರುಗಳ ಮಾತ್ರ ತುಂಬಾ ಮುಖ್ಯ ಆಗಿರುತ್ತೆ. ಸೊ ಬ್ಲೆಸ್ಸಿಂಗ್ ಅಂತಾನೆ ನಾನು ಬಿಲೀವ್ ಮಾಡ್ತೀನಿ. ನನ್ನ ಮಕ್ಕಳ ವಿಷಯದಲ್ಲಿ ಎಲ್ಲಾ ಕಡೆನೂ ಕೂಡ ಒಂದು ರೈಟ್ ಹ್ಯಾಂಡ್ಸ್ ಅಲ್ಲಿ ಮಕ್ಕಳಿದ್ರು ಸುಮ್ಮನಿರೋ ಗುರುಗಳು, ಐದರ್ ಸ್ಕೂಲ್ ಅಲ್ಲಿ ಇರ್ಬೋದು, ಹೊರಗಡೆ ಇರ್ಬೋದು, ಎಲ್ಲೇ ಇರ್ಬೋದು, ಆ ಉತ್ತಮವಾದ ಗುರುಗಳು ಸಿಕ್ತಾಗ ಶಿಷ್ಯರು ತಾನಾಗೆ ತಯಾರಾಗ್ತಾರೆ. ಇವನ್ನೆಲ್ಲ ನಿಮ್ಮಲ್ಲಿ ಸಾಕಷ್ಟು ಜನರು ಕೇಳಿದ್ರಿ ಅವ್ನು ಎಲ್ಲಿ ಕಲಿತಾ ಇದ್ದಾನೆ ಅಂತ. ಮುಂಚೆನೆ ಹೇಳೋದಕ್ಕೆ ನಾನು ಅದಕ್ಕೆ ರೆಡಿ ಇರ್ಲಿಲ್ಲ. ಒಂದು ಲೆವೆಲ್ಗೆ ಬೇಸಿಕ್ ಒಂದು ಲೆವೆಲ್ಗೆ ಆದ್ರೂ ಇನ್ನು ಬಿಗಿನರ್ ಅವನು ತುಂಬಾ ಏನೋ ಅಚೀವ್ ಮಾಡಿದ್ದಾನೆ ಅಂತ ನಾನು ಹೇಳಲ್ಲ. ಜಸ್ಟ್ ಒಂದು ಬಿಗಿನಿಂಗ್, ಅಟ್ಲೀಸ್ಟ್ ಒಂದು ಸಮ್ ಬೇಸಿಕ್ ಲೆವೆಲ್ ಬರೋವರೆಗೂ ನಾನು ವೇಟ್ ಮಾಡಿದ್ದೆ. ಈಗ ಬೇಕಿದ್ರೆ ನಾನು ಶೇರ್ ಮಾಡ್ಬೋದು. ಇವನು ಮಾತ್ರ ಯೋಗ ಮಂದಿರದಲ್ಲಿ ಕಲಿತಾ ಇದ್ದಾರೆ ಅನ್ನೋದನ್ನ. ಹಾಗೆ ಅಕಾಡೆಮಿಕ್ಸು, ಫ್ಲೂಟ್ ಕ್ಲಾಸು ಎಲ್ಲಾನು ಕೂಡ ಜೊತೆಗೇನೆ ಸಾಕ್ತಾ ಇತ್ತು. ಇವನ್ ಶಿಷ್ಯರು ಫ್ಲೂಟ್ ಕೂಡ ಕಲಿತಾ ಇದ್ದಾನೆ. ಇದೆಲ್ಲನೂ ಕೂಡ ಒಟ್ಟೊಟ್ಟಿಗೆ ಜೊತೆಗೇನೆ ನಾನು ತಗೊಂಡು ಹೋಗ್ಬೇಕಿತ್ತು. ಇವೆಲ್ಲನೂ ಹೇಗ್ ಹೋಯ್ತು, ಮ್ಯಾನೇಜ್ ಆಯ್ತು ಗೊತ್ತಿಲ್ಲ. ತಿರುಗಿ ನೋಡಿದ್ರೆ ಎಸ್ ಡೆಫಿನೆಟ್ಲಿ ಒಂದು ಹ್ಯಾಕ್ಟಿಕ್ ಶೆಡ್ಯೂಲ್ಸ್ ಇತ್ತು. ಎಲ್ಲಾನು ಒಟ್ಟಿಗೆ ತಗೊಂಡು ಹೋಗೋದು. ಜೊತೆಗೆ ರವೀಶ್
ನಿಮ್ಗೆಲ್ರಿಗೂ ಗೊತ್ತು. ಸಾಕಷ್ಟು ಜನರು ಕಮೆಂಟ್ ಸೆಕ್ಷನ್ ನಾನು ಇವಾಗ ಜಸ್ಟ್ ನಾವು ಕಾಮೆಂಟ್ ನೋಡ್ತಾ ಇದ್ದೆ, ನಿಮ್ಮಲ್ಲಿ ಸಾಕಷ್ಟು ಜನರು ಕೇಳಿದ್ರಿ ರವೀಶ್ ಪ್ರಿಪ್ರೇಷನ್ಸ್ ಹೇಗೆ ನಡೀತಿದೆ, ಬೋರ್ಡ್ ಪ್ರಿಪೇರ್ ಆಗ್ತಿದ್ದಾನ ಅಂತೆಲ್ಲ. ಎಸ್, ರವೀಶ್ 10th ಅಲ್ಲಿರೋದು, ಬೋರ್ಡ್ಸ್ ಪ್ರಿಪೇರ್ ಆಗ್ತಾ ಇದ್ದಾನೆ. ಟಚ್ ವುಡ್ ಎಲ್ಲಾನು ಕೂಡ ಒಂದು ದೇವ್ರ ದಯೆಯಿಂದ ಇವತ್ತಿನವರೆಗಿನ ಜರ್ನಲ್ಲಿ ಎಸ್ ಬ್ಯೂಟಿಫುಲ್ ಆಗಿ ಸಾಗಿದೆ. ಇವತ್ತಿನವರೆಗೂ ನಾನು ಯಾವಾಗೆಲ್ಲ ಸ್ಕೂಲ್ಗೆ ಹೋಗಿದ್ದೀನೋ ಅವಾಗೆಲ್ಲ ಹಿ ಮೇಡ್ ಮಿ ಫೀಲ್ ಪ್ರೌಡ್. ಆಸ್ ಎ ಮದರ್ ನನಗೆ ಅಕಾಡೆಮಿಕ್ಸ್ ನಂಬರ್ಸು ಮಾರ್ಕ್ಸ್ಗಿಂತನೂ ಜಾಸ್ತಿ ಒಂದು ಓವರ್ ಆಲ್ ನನ್ನ ಮಕ್ಕಳ ಜರ್ನಿ ಏನಿರುತ್ತೆ ಅದು ತುಂಬಾ ಮ್ಯಾಟರ್ ಆಗುತ್ತೆ. ಬೋರ್ಡ್ಸ್ ಅಲ್ಲಿ ಅವ್ನು ಏನ್ ರಿಸಲ್ಟ್ ತೆಗಿತಾನೆ ಅನ್ನೋದಕ್ಕಿಂತ ನನಗೆ ಬೋರ್ಡ್ಸಿಗೆ ಅವ್ನು ಹೇಗ್ ಪ್ರಿಪೇರ್ ಆಗ್ತಾನೆ, ಅಥವಾ ಇಷ್ಟು ವರ್ಷ 10th ರಿಸಲ್ಟ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ ನನಗೆ. 10 years ಲಾಸ್ಟ್ 10 years ಅವ್ನ ಅಕಾಡೆಮಿಕ್ ಜರ್ನಿನ ಎಷ್ಟು ಗ್ರೇಸ್ಫುಲಿ ಕ್ಯಾರಿ ಮಾಡ್ಕೊಂಡು ಬಂದಿದ್ದಾನೆ. ಎವ್ರಿ ಟೈಮ್ ಹಿ ಮೇಡ್ ಮಿ ಫೀಲ್ ಪ್ರೌಡ್. ಆ ಜರ್ನಿನ ನಾನು ತುಂಬಾ ಚೆರಿಶ್ ಮಾಡ್ತೀನಿ. ನನ್ನ ದಿಶಿರಾ ವ್ಯೂವರ್ಸ್ ನಿಮ್ಗೆ ಗೊತ್ತು, ನಾನು ಯಾವತ್ತೂ ಕೂಡ ಎಂಡ್ ರಿಸಲ್ಟ್ ಗಿಂತ ಜರ್ನಿನ ಚೆರಿಶ್ ಮಾಡೋಳು. ಸೊ ಆಲ್ ದೀಸ್ ಇಯರ್ಸ್ ವೆಂಟ್ ರಿಯಲಿ ವೆಲ್. ಮುಂದೆ ಗೊತ್ತಿಲ್ಲ, ಬೋರ್ಡ್ಸ್ ಅಲ್ಲಿ ಏನಾಗಲಿ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ, ಎಫರ್ಟ್ ಹಾಕೋದಷ್ಟೇ ನಮ್ಮ ಕೈಲಿರೋದು. ರಿಸಲ್ಟ್ ಏನೇ ಬರಲಿ ಐ ಆಮ್ ಕಂಪ್ಲೀಟ್ಲಿ ಫೈನ್ ವಿತ್ ಇಟ್. ಏನು ಸ್ಟ್ರೆಸ್ ತಗೋಬೇಕಾಗಿಲ್ಲ ಅನ್ನೋದನ್ನ ನಾನು ಆಲ್ರೆಡಿ ಕನ್ವೆ ಮಾಡಿದ್ದೀನಿ. ಬಟ್ ಎಫರ್ಟ್ 100% ಆಗ್ಬೇಕು. ರಿಸಲ್ಟ್ ನಮ್ಮ ಕೈಯಲ್ಲಿ ಇರಲ್ಲ, ಅದರ ಮೆನಿ ಫ್ಯಾಕ್ಟರ್ಸ್ ಇನ್ವಾಲ್ವ್ಡ್. ಹಾಗಾಗಿ ನಾವು ನಮ್ಮ ಕೈಯಲ್ಲಿರೋದೇನು ಪ್ರಯತ್ನ ಮಾಡೋದು, ಇದ್ರ ಮೇಲೆ ಅಷ್ಟೇ ನಾವು ಫೋಕಸ್ ಮಾಡಿದೀವಿ. ಅವನ ತಬಲಾ ಜರ್ನಿ ಕೂಡ ಗ್ರಾಜುವಲಿ ಜೊತೆಗೇನೆ ಸಾಗ್ತಾ ಇದೆ. ಸೊ ಈಗ ನಾನು ಹೇಳ್ಬಹುದು ಅಟ್ಲೀಸ್ಟ್ ಒಂದು ಬೇಸಿಕ್ ಒಂದು ಸ್ಟೆಪ್ ಇಟ್ಟ ಮೇಲೆ ಇದು ನಮ್ಮ ಪ್ರಿಪ್ರೇಷನ್ಸ್. ಇವಾಗ ನಾವು ಇದೆಲ್ಲ ನಮ್ಗೆ ಹೆಲ್ಪ್ ಆಯ್ತು, ಇವರೆಲ್ಲ ನಮ್ಗೆ ಹೆಲ್ಪ್ ಆದ್ರು, ಹೇಗ್ ನಾವು ಇಲ್ಲಿವರೆಗೂ ರೀಚ್ ಆದ್ವಿ, ಇಷ್ಟು ವರ್ಷ ಹೇಗ್ ಕಳೀತು, ಇದನ್ನ ನಾನು ಒಂದ್ ಲೆವೆಲ್ ಕಂಪ್ಲೀಟ್ ಆದ್ಮೇಲೆ ಹೇಳ್ಬೋದು. ಮಾಡೋದಕ್ಕಿಂತ ಮುಂಚೆನೆ ಎಲ್ಲ ನಾವು ಹೇಳಿದ್ರೆ ಅದಕ್ಕೊಂದು ವ್ಯಾಲ್ಯೂನೇ ಇಲ್ಲ ಆಗುತ್ತೆ. ನಿಮ್ಗೆ ಗೊತ್ತು, ಮಿನಿಮಲಿಸಮ್ ಬಗ್ಗೆ ನಾನ್ ಫಸ್ಟ್ ಫಾಲೋ ಮಾಡಿ ಆಮೇಲೆ ನಿಮ್ಗೆ ಹೇಳಿದೀನಿ. ಸಸ್ಟೈನೇಬಲ್ ಲಿವಿಂಗ್ ನಾನ್ ಫಾಲೋ ಮಾಡಿ ಆಮೇಲೆ ಶೇರ್ ಮಾಡಿದೀನಿ. ಅಗೇನ್ ಇವಾಗ ಪೇರೆಂಟಿಂಗ್ ಇರ್ಬೋದು, ಯಾವುದೇ ಅಡ್ವೈಸು ಒಂದ್ ಮಕ್ಕಳು ಬೆಳೆಸುವಾಗ ಫಸ್ಟ್ ನನ್ ಮಕ್ಕಳನ್ನು ಕರೆಕ್ಟ್ ಆಗಿ ಬೆಳೆಸ್ಕೊಂಡು ಆಮೇಲೆ ನಾನು ಅಡ್ವೈಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ ನನ್ ಮಕ್ಕಳೇ ಒಂದ್ ಲೆವೆಲ್ ಬಂದ್ರೆ ನಾನು ಸುಮ್ಮನೆ ರ್ಯಾಂಡಮ್ಲಿ ಎಲ್ರಿಗೂ ಉಪದೇಶ ಕೊಡ್ತಾ ಇದ್ರೆ ಅದಕ್ಕೊಂದು ಮೀನಿಂಗ್ ಎಲ್ಲ ಆಗೋಗುತ್ತೆ. ಸೊ ಐ ಟುಕ್ ಟೈಮ್ ಟು ಬ್ರೇಕ್ ಒಂದು ಬೇಸಿಕ್ ಒಂದು ಫಸ್ಟ್ ಸ್ಟೆಪ್ ಅಷ್ಟೇ, ಇನ್ನು ತುಂಬಾ ಮೇಲಕ್ಕೆ ಹೋಗಿಲ್ಲ. ಫಸ್ಟ್ ಸ್ಟೆಪ್ ಇಡೋವರೆಗೂ ಕಾದಿದ್ದೀನಿ. ಈಗ ನಾನು ಅಪ್ಕಮಿಂಗ್ ವಿಡಿಯೋಸ್ ಗಳಲ್ಲಿ ಖಂಡಿತವಾಗಿ ಕೂಡ ಶೇರ್ ಮಾಡಬಲ್ಲೆ. ಎಲ್ಲಿ ಕಲಿತಿದ್ದಾರೆ ಏನು ಎತ್ತ ಎಲ್ಲ ಡೀಟೇಲ್ಸ್ ಗಳ ಇರ್ಬಹುದು. ಅಥವಾ ಇಷ್ಟ ದಿನ ನಾನು ಎಲ್ಲಾನು ಪ್ರೈವೇಟ್ ಆಗಿ ಇಟ್ಟಿದ್ದೆ. ನಿಮಗ್ ಗೊತ್ತು, ನೀವೇ ದುಡ್ಡು ಕೊಟ್ರು ಯಾರನ್ನು ಹೊಗಳಲ್ಲ. ಏನಿದ್ರು ಕೂಡ ಅಷ್ಟು ಮನಸ್ಸಿಗೆ ಸಮಾಧಾನ ಆಗ್ಬೇಕು. ಅವಾಗ್ಲೇನೆ ನನಗೊಬ್ಬರ ಹೆಸರು ಬಾಯ ಬರೋದು. ಅಥವಾ ಯಾವುದೇ ಪ್ರಾಡಕ್ಟ್ ಗಳಿರ್ಲಿ ಏನೇ ಇರ್ಲಿ, ಸ್ಪಾನ್ಸರ್ಡ್ ವಿಡಿಯೋಸ್ ಗಳಿಗೆ ನಾನು ನೋ ಅಂತಾಗಿರ್ಬೋದು, ಎಲ್ಲ ಡಿಸಿಷನ್ಸ್ ಗಳನ್ನು ನೀವ್ ಇದ್ರಲ್ಲ ನನ್ನ ಜೊತೆ, ನಿಮ್ಗೆ ನಾನು ಹೇಳ್ಬೇಕಾಗಿಲ್ಲ ನಾನು ಹೇಗೆ ಅದನ್ನ. ಸೊ ಎಸ್, ನಾವು ಐ ಕ್ಯಾನ್ ಶೇರ್. ಇವಾಗ ಕೇಳಿ, ನೀವು ಏನ್ ಡೌಟ್ಸ್ ಗಳಿದೆಯೋ ಖಂಡಿತವಾಗಿ ಕೂಡ ಈಗ ನಾನು ಓಪನ್ ಆಗಿ ಶೇರ್ ಮಾಡಬಲ್ಲೆ. ಹಾಗೆ ಈಗ ನೀವ್ ಹೇಳಿ, ಈ ವರ್ಷ ನನ್ನ ಪಾಸ್ ಆಫ್ ಇಲ್ಲ ಏನಂತ ಡಿಸೈಡ್ ಮಾಡ್ತೀರಾ ಅಂತ. ಯೂಟ್ಯೂಬರ್ ಆಗಿ ಎಲ್ಲೋ ಒಂದು ಕಡೆ ನಾನು ಎವರೇಜ್ ಅಂತೀನಿ, ಕಂಪ್ಲೀಟ್ಲಿ ಫೇಲ್ ಅನ್ನಲ್ಲ. ಯಾಕಂದ್ರೆ ನನ್ನ ಕಮ್ಯುನಿಟಿ ಏನಿದೆ, ದಿಶಿರಾ ಕಮ್ಯುನಿಟಿನ ಇವತ್ತಿಗೂ ನಾನು ಉಳಿಸ್ಕೊಂಡಿದೀನಿ ಅಂತ ಅಂದ್ಕೊಂಡಿದೀನಿ. ಹೌದಾ ಅಲ್ವಾ ನೀವು ಹೇಳಿ. ಹಾಗೆ ಆಸಲ್ ಮತ್ತೆ ಎಸ್, ಎಲ್ಲೋ ಒಂದ್ ಕಡೆ ಒಂದು ತುಂಬಾ ಡಿಸ್ಟಿಂಕ್ಷನ್ ಅಲ್ವಾ ಗೊತ್ತಿಲ್ಲ, ಬಟ್ ಜಸ್ಟ್ ಪಾಸ್ ಅಂತೂ ಆಗಿದ್ದೀನಿ ಅಂತ ಅನ್ಸುತ್ತೆ ನಿಮ್ಗೆ. ಸೊ ನಿಮ್ದೆಲ್ಲ ಡೇಸ್ ಹೇಗೋಯ್ತು, 2025 ಹೇಗ್ ಕಳೆದ್ರಿ ಖಂಡಿತವಾಗಿ ಕೂಡ ಕಮೆಂಟ್ ಸೆಕ್ಷನ್ ತಿಳಿಸಿ. ನೆಕ್ಸ್ಟ್ 2026ಗೆ ಏನೆಲ್ಲ ಆಸ್ಪಿರೇಷನ್ಸ್ ಇಟ್ಕೊಂಡಿದೀರಾ ಅಂತ. ಎಟ್ ದ ಎಂಡ್ ಆಫ್ ದ ಡೇ ಎವ್ರಿ ಇಯರ್ ನಾನು ಸ್ಟಾರ್ಟಿಂಗ್ ನನ್ನ ಜೊತೆಗಿರೋರು ಗೊತ್ತು, ಎವ್ರಿ ಇಯರ್ ಗೆಟಿಂಗ್ ಬ್ಯಾಕ್ ಟು ಏನ್ ಹೇಳಿ ಹೆಲ್ತ್ ಹ್ಯಾಪಿನೆಸ್ ಎರಡು ಕೂಡ ನಂದು ಫಸ್ಟ್ ಲಿಸ್ಟ್ ಅಲ್ಲಿ ಫಸ್ಟ್ ಟಾಪ್ ಅಲ್ಲಿ ಇರ್ತಿತ್ತು. ಸಮ್ವೇರ್ ಎಲ್ಲೋ ಒಂದ್ ಕಡೆ ಹೆಲ್ತ್ ಲಾಸ್ಟ್ ಅಲ್ಲೂ ಕೂಡ ಟೀಕ್ ಆಗದೆ ಉಳಿದು ಹೋಗ್ತಾ ಇತ್ತು ಕೆಲವೊಂದು ವರ್ಷಗಳು. ಬಟ್ ಈ ವರ್ಷ ಅಗೇನ್ ಫಿಟ್ನೆಸ್ ಮೇಲೆ ಕೂಡ ನಾನು ವರ್ಕ್ ಮಾಡಿದ್ದೀನಿ. ಅಂಡ್ ನೌ ಐ ಕ್ಯಾನ್ ಕಾನ್ಫಿಡೆಂಟ್ಲಿ ಸೇ ಎಸ್, ಐ ಆಮ್ ಹೆಲ್ದಿ ಅಂಡ್ ಹ್ಯಾಪಿ ಟು. ಎರಡೂ ಇದೆ, ಹೆಲ್ತ್ ಇದೆ, ಹ್ಯಾಪಿನೆಸ್ ಇದೆ. ಐ ಫೀಲ್ ಮೈ ಸೆಲ್ಫ್ ವೆರಿ ಮಚ್ ಲಕ್ಕಿ ಅಂಡ್ ಗ್ರೇಟ್ಫುಲ್. ಖಂಡಿತ ದಿಶಿರಾ ಕಮ್ಯುನಿಟಿ ಒಂದು ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ಸ್. ನನಗೆ ಸಾಕಷ್ಟು ಗ್ರಾಟಿಟ್ಯೂಡ್ ಇದೆ. ಸುತ್ತ ಇರೋ ಸಾಕಷ್ಟು ಜನರ ಬಗ್ಗೆ ತುಂಬಾನೇ ಗ್ರಾಟಿಟ್ಯೂಡ್ ಇದೆ. ಎಷ್ಟೊಂದು ಲೈಕ್ ಸೋ ಮೆನಿ ಬ್ಲೆಸ್ಸಿಂಗ್ಸ್ ವಿ ಹ್ಯಾವ್ ರಿಸೀವ್ಡ್ ದ ಎಂಟೈರ್ ಇಯರ್. ಈ ವರ್ಷ ಪೂರ್ತಿ ಏನೇ ಅಚೀವ್ ಮಾಡಿದ್ರು ಕೂಡ ಮೇನ್ಲಿ ಬಿಕಾಸ್ ಆಫ್ ಸುತ್ತಲಿರೋ ಜನರಿಂದಾಗಿ, ಸುತ್ತಲಿರೋ ಸಪೋರ್ಟ್ ಇಂದಾಗಿ ಒಂದ್ ಹಂತಕ್ಕೆ ನಾವು ಬರೋದಕ್ಕೆ ಸಾಧ್ಯ ಆಯ್ತು ಅಂತ ನಾನು ಬಿಲೀವ್ ಮಾಡ್ತೀನಿ. ಸುತ್ತಲಿರೋ ಜನರೇ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ಸ್. ಅಂಥದ್ರಲ್ಲಿ ನನ್ಗಂತೂ
ಇಷ್ಟೊಂದು ಜನ ಬ್ಲೆಸ್ಸಿಂಗ್ಸ್ ಎಲ್ಲಿ ನೋಡಿದ್ರು ಬ್ಲೆಸ್ಸಿಂಗ್ಸ್ ಇದೆ. ಸೊ ಐ ಆಮ್ ವೆರಿ ಮಚ್ ಹ್ಯಾಪಿ. ಈ ಬ್ಲೆಸ್ಸಿಂಗ್ಸ್ ಮುಂದೆ ಕೂಡ ಹಾಗೇನು ಉಳಿಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ದಿವ್ಯ ಕಲಿಕೆ ಜೊತೆಗೆ. ಅಲ್ಲಿವರೆಗೆ